ನಮಸ್ತೆ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ರಿಜಿಸ್ಟರ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾವು ಭೂಸಿರಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ಉತ್ಪಾದಿಸುತ್ತಿದ್ದು, ನಮ್ಮ ಸಹ ಕಂಪನಿಯಾದ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ವ್ಯವಹರಿಸುತ್ತಿದ್ದು, ಇಲ್ಲಿ ತನಕವೂ ರೈತರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅಲ್ಲಿನ ರೈತರ ಅಭಿಪ್ರಾಯವನ್ನ ನಾವಿಲ್ಲಿ ನೋಡಬಹುದು. ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೆ ಸೊಸೈಟಿಗಳ ಮುಖಾಂತರ FPOಗಳ ಮುಖಾಂತರ ಸೇಲ್ಸ್ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇವತ್ತಿನ ದಿನ ನಮ್ಮ ಫಿಶ್ ಬೇಸ್ ಫರ್ಟಿಲೈಸರ್ನ ನಮ್ಮ ರೈತರು ಬಳಕೆ ಮಾಡ್ಕೊಂಡಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಸಿದ್ದಪ್ಪ. ಓಕೆ. ಸೊ ಇದು ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ? ಇದು ಬಸಳಿಗುಂದ್ರಿ, ಗೋಕಾಕ್ ತಾಲೂಕು ರೀ, ಬೆಳಗಾಂ ಜಿಲ್ಲೆ. ಓಕೆ. ನಮ್ಮ ಗೊಬ್ಬರವನ್ನು ಯಾವ ಬೆಳೆ ಕೊಟ್ಟಿದ್ದೀರಾ? ನಾವು ಕಬ್ಬಿನ ಬೆಳೆ ಕೊಟ್ಟಿದ್ದೀರಾ. ಎಷ್ಟು ಎಕರೆ ಇದೆ? 1.5 ಎಕರೆ. ಓಕೆ. ಎಷ್ಟು ಚೀಲ ಹಾಕಿದ್ದೀರಾ? ಒಂದು 2 ಚೀಲ ಹಾಕಿನ್ರಿ. ಯಾವ ಟೈಮಲ್ಲಿ ಕೊಟ್ರಿ? ಒಂದು ಬೋದ್ ಹಿರಿನಾಗ 2 ಚೀಲ ಒಮ್ಮೆ ಮಿಕ್ಸ್ ಮಾಡಿ ಕೊಟ್ಟಿದ್ದೀರಾ. ಓಕೆ. ಸೊ ಹಾಕಿದ್ದಾದ ನಂತರ, ಯಾಕಂದ್ರೆ ಇಷ್ಟು ವರ್ಷ ನೀವು ಕೃಷಿ ಮಾಡ್ತಾ ಬಂದಿದ್ದೀರಿ, ಹೌದಾ? ಒಂದು 30 ವರ್ಷ 20 ವರ್ಷ ಮಾಡಿದಿರಿ ಎಕ್ಸ್ಪೀರಿಯನ್ಸ್. ಕೆಮಿಕಲ್ ಗೊಬ್ಬರ ಹಾಕಿ ಬೆಳೆ ಮಾಡ್ತಾ ಇದ್ರಿ. ಈಗ ನಮ್ಮ ಮೀನಿನ ಗೊಬ್ಬರ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ಟಾಗ ಬದಲಾವಣೆ ಏನೆಲ್ಲ ಆಯ್ತು? ಬದಲಾವಣೆ ರೀ, ಮರಿನೂ ಚಲೋ ಹೊಡಿತೈತ್ರಿ, ಗಣಿಕಿನೂ ಬೀಸಾಕೈತ್ರಿ. ಎಲ್ಲ ಅನುಕೂಲ ಐತಿ ನೋಡ್ರಿ. ಎಲ್ಲ ಅನುಕೂಲ ಇದೆ. ಓಕೆ. ಸೊ ಮೊದಲು ಎಷ್ಟು ಗಣಿಕೆ ಬರ್ತಾ ಇತ್ತು? ಮೊದಲ್ರಿ ನಾವು ಕಬ್ಬು ಕಟಾವು ಮಾಡ್ಬೇಕಾದ್ರೆ 30 ಗಂಟೆ ಮಟ್ಟ ಬರ್ತಿದ್ರಿ. ಈಗಂತಲ 32-33 ಗಂಟೆ ಮಟ್ಟ ಬರುತ್ತೆ. ಓಕೆ, ಸರಿ. ಮೊದಲೆಲ್ಲ ಮರಿ ಸಂಖ್ಯೆಗಳು ಎಷ್ಟು ಬರ್ತಾ ಇತ್ತು? ಮರಿ ಸಂಖ್ಯೆ ರೀ ಒಂದು 8ರಿಂದ 9 ರೀ, ಈಗ 12 ಮಟ್ಟ ಅದಾವ. 12 ತನಕ ಇದೆ. ಓಕೆ. ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಬೇರೆ ರೈತರಿಗೆ ಗೊಬ್ಬರ ಚಲೋ ಐತ್ರಿ, ರಾಸಾಯನಿಕ ಚಲೋ ಐತ್ರಿ, ಗೊಬ್ಬರ ತಗೋಕೇನು ಅಡ್ಡಿ ಇಲ್ರಿ. ಓಕೆ. ಸರಿ ಸರ್. ಹೀಗೆ ಇದೇ ರೀತಿ ಬಳಕೆ ಮಾಡ್ಕೊಳ್ಳಿ ನಮ್ಮ ಗೊಬ್ಬರನ. ಸೊ ಬೇರೆ ಇನ್ನೆಲ್ಲ ಏನೆಲ್ಲ ಬೆಳೆ ಹಾಕ್ತೀರಾ ನೀವು? ನಮ್ದು ಮೇಡಮ್ ಕಬ್ಬು ರೀ, ಗೊಂಜಾಳ ರೀ. ಓಕೆ. ಗೊಂಜಾಳಕ್ಕೂ ನಮ್ದೇ ಗೊಬ್ಬರ ಹಾಕಿ. ಸೊ ಬೇರೆ ರೈತರಿಗೆ ಇದೇ ರೀತಿ ತಿಳಿಸಿ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತೀನಿ. ಸೊ ಸರ್ ಮಾತನ್ನ ಕೇಳಿದ್ದೀರಾ ರೈತ ಬಂದವರೇ. ಸೊ ಕಬ್ಬಿನ ಬೆಳೆಗೆ ಅವರು ಕೊಟ್ಟಿದ್ದಾರೆ, ಮತ್ತೆ ಜೋಳನೂ ಇದೆ ಅವ್ರದ್ದು, ಜೋಳಕ್ಕೂ ಕೂಡ ಹಾಕ್ತಾರೆ ನೆಕ್ಸ್ಟ್ ನಮ್ಮ ಗೊಬ್ಬರವನ್ನ. ಸೊ ಮೀನಿನ ಗೊಬ್ಬರ ನೀವು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಮಣ್ಣಿಗೂ ಕೂಡ ತುಂಬಾ ಒಳ್ಳೇದಾಗುತ್ತೆ, ಸೂಕ್ಷ್ಮ ಜೀವಾಣುಗಳು ಹೆಚ್ಚಾಗ್ತವೆ, ಜೊತೆಗೆ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ, ರೂಟ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಜೊತೆಗೆ ನಿಮ್ಮಲ್ಲಿ ಎಸ್ಪೆಷಲಿ ಕಬ್ಬು ಬೆಳೆ ಅಂತ ಹೇಳಿ ಬಂದಾಗ ಗಣಿಕೆ ಆಗಿರ್ಬೋದು, ಮರಿಗಳ ಸಂಖ್ಯೆ ಆಗಿರ್ಬೋದು, ಗಣಿಕೆಯ ಗಾತ್ರ ಮತ್ತು ರೋಗ ರುಜಿನಗಳು ಬರ್ದೇದಂಗೆ ಸ್ವಲ್ಪ ಅವರಿಗೆ ಡಿಫಿಷಿಯನ್ಸಿ ಪವರು ಆ ಪ್ಲ್ಯಾಂಟ್ಸ್ಗಳಿಗೆ ತಂದು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಈಗಾಗಲೇ ಗೋಕಾಕ್ ತಾಲೂಕಿನಲ್ಲಿ 10 ಸೊಸೈಟಿಗಳಲ್ಲಿ ನಮ್ಮ ಗೊಬ್ಬರ ಲಭ್ಯವಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.